ಎಕ್ಸಸೈಸ್ 7.1 ಸಿಕ್ಸ್ತ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ಫಿಗರ್ 7.21 ಅವರೇ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ, ಎ ಸಿ ಇಸ್ ಈಕ್ವಲ್ ಟು ಎ. ಸೊ ಗಿವನ್ ಬರಿತೀನಿ ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ ಅಂತ. ಗಿವನ್ ಬಂದ್ಬಿಟ್ಟು ಓಕೆ ಎ ಸಿ ಇಸ್ ಈಕ್ವಲ್ ಟು ಎ ಅಂತ ಕೊಟ್ಟಿದ್ದಾರೆ. ಓಕೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಎ ಬಿ ಇಸ್ ಈಕ್ವಲ್ ಟು ಎ ಡಿ ಅಂತ ಕೊಟ್ಟಿದ್ದಾರೆ. ಎ ಬಿ ಇಸ್ ಈಕ್ವಲ್ ಟು ಎ ಡಿ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಏನ್ ಕೊಟ್ಟಿದ್ದಾರೆ, ಆಂಗಲ್ ಬಿ ಎ ಡಿ ಇಸ್ ಈಕ್ವಲ್ ಟು ಆಂಗಲ್ ಇ ಎ ಸಿ ಅಂತ ಕೊಟ್ಟಿದ್ದಾರೆ. ಆಂಗಲ್ ಬಿ ಎ ಡಿ ಇಸ್ ಈಕ್ವಲ್ ಟು ಆಂಗಲ್ ಇ ಎ ಸಿ ಅಂತ ಕೊಟ್ಟಿದ್ದಾರೆ. ಓಕೆ ಇದನ್ನ ನಾವು ಡಯಾಗ್ರಾಮ್ ಅಲ್ಲಿ ನೋಡೋಣ. ಬಿ ಎ ಡಿ ಎಲ್ಲಿ ಬರುತ್ತೆ ನೋಡ್ರಿ, ಬಿ ಎ ಡಿ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಇ ಎ ಸಿ ಬಂದ್ಬಿಟ್ಟು ಈ ಆಂಗಲ್ ಬರುತ್ತೆ. ಓಕೆ ಈಗ ನೀವು ನೋಡಿದ್ರೆ ಇವ್ರಿಬ್ಬರ ಮಧ್ಯೆ ಒಂದು ಆಂಗಲ್ ಇದೆ. ಆಂಗಲ್ ಬಂದ್ಬಿಟ್ಟು ಏನಿದೆ ನೋಡ್ರಿ, ಇವ್ರಿಬ್ಬರ ಮಧ್ಯೆ ಆಂಗಲ್ ಇರೋದು ಏನದು, ಆಂಗಲ್ ಟಿ ಎ ಸಿ. ಓಕೆ ಸೊ ಇದನ್ನ ಏನಂತೀನಿ ನಾನು ಇವಾಗ, ಇದನ್ನ ಆಂಗಲ್ 1 ಅಂತ ಕರಿತೀನಿ, ಇದನ್ನ ಆಂಗಲ್ 2 ಅಂತ ಕರಿತೀನಿ, ಇದನ್ನ ಆಂಗಲ್ 3 ಅಂತ ಕರಿತೀನಿ. ಈ ಚಿಕ್ಕದಿರೋದು ಆಂಗಲ್ 3. ಓಕೆ ಸೊ ಇವಾಗ ಏನ್ ಮಾಡ್ತೀನಿ, ಈ ಆಂಗಲ್ 3 ಡಿ ಎ ಸಿ ಇದೆ ಅಲ್ಲ, ಇದನ್ನ ಏನ್ ಮಾಡ್ತೀನಿ, ಎರಡು ಸೈಡ್ ಆಡ್ ಮಾಡ್ತೀನಿ. ಆಡ್ ಆಂಗಲ್ ಡಿ ಎ ಸಿ ಟು ಬೋತ್ ಸೈಡ್ಸ್. ಓಕೆ ಎರಡಕ್ಕೂ ಆಡ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ ನೋಡ್ರಿ, ಆಂಗಲ್ ಬಿ ಎ ಡಿ ಪ್ಲಸ್ ಆಂಗಲ್ ಡಿ ಎ ಸಿ ಇಸ್ ಈಕ್ವಲ್ ಟು ಆಂಗಲ್ ಇ ಎ ಸಿ ಪ್ಲಸ್ ಆಂಗಲ್ ಡಿ ಎ ಸಿ. ಓಕೆ ಈಗ ನೀವೇ ನೋಡ್ರಿ, ಅವ್ರನ್ನ ಆಡ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ. ಫಸ್ಟ್ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ ಈಗ ಫಸ್ಟ್ ನಾನು ಏನ್ ಹೇಳಿದೆ, ಬಿ ಎ ಡಿಗೆ ಡಿ ಎ ಸಿ, ಇದು ಬಿ ಎ ಡಿ, ಬಿ ಎ ಡಿಗೆ ಏನ್ ಆಡ್ ಮಾಡ್ಬೇಕು, ಡಿ ಎ ಸಿ. ಸೊ ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ಏನಾಗುತ್ತೆ, ಟೋಟಲ್ ಆಂಗಲ್ ಇಷ್ಟು ಬರುತ್ತೆ. ಟೋಟಲ್ ಆಂಗಲ್ ಇಷ್ಟ ಅಂದ್ರೆ ಏನ್ ಬರ್ಬೇಕು ನಾನು, ಆಂಗಲ್ ಬಿ ಎ ಸಿ ಅಂತ ಬರಿಬೇಕು. ಓಕೆ ಸೊ ಆಂಗಲ್ ಬಿ ಎ ಸಿ. ಓಕೆ ಯಾಕಂದ್ರೆ ನೀವೇ ನೋಡ್ರಿ ಇಲ್ಲಿ. ಓಕೆ ಈಗ ನಿಮಗೆ ನೀಟಾಗಿ ತೋರಿಸ್ತೀನಿ. ಓಕೆ ಇಲ್ಲಿವರೆಗೆ ಬರುತ್ತೆ ಆಡ್ ಮಾಡಿದ್ರೆ. ಓಕೆ ಇವ್ರಿಬ್ಬರು ಆಡ್ ಮಾಡಿದ್ರೆ ಇಷ್ಟು ಬರುತ್ತೆ. ಅಂದ್ರೆ ನಥಿಂಗ್ ನೀವು ಕಂಪೇರ್ ಏನ್ ಮಾಡ್ಬೇಕು, ಈ ಪಾರ್ಟ್ ಮತ್ತೆ ಈ ಪಾರ್ಟ್. ಸೊ ಅವಾಗ ಏನಾಯ್ತು, ಪಿ ಎ ಸಿ ಆಯ್ತು. ಇವ್ರಿಬ್ಬರು ಆಡ್ ಮಾಡಿದ್ರೆ ಆಂಗಲ್ ಪಿ ಎ ಸಿ ಆಯ್ತು. ಸೊ ಇವಾಗ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ಸೆಕೆಂಡ್ ಆಂಗಲ್ ಏನ್ ತಗೊಂಡಿವಿ, ಇ ಎ ಸಿ. ಇ ಎ ಸಿ ಇಲ್ಲಿ ಬಂತು. ಇದಕ್ಕೆ ನಾನು ಪಿ ಎ ಸಿ ಆಡ್ ಮಾಡಿದ್ರೆ, ಇದಿಷ್ಟು ಆಡ್ ಮಾಡಿದ್ರೆ ಟೋಟಲ್ ಆಂಗಲ್ ಇಷ್ಟ ಆಗುತ್ತೆ. ಸೊ ಅದು ನಥಿಂಗ್ ಬಟ್ ಏನು, ಇದಿಷ್ಟು ಆಂಗಲ್ ತಗೋಬೇಕು ಪ್ಲಸ್ ಇದಿಷ್ಟು ಆಂಗಲ್ ತಗೋಬೇಕು. ಸೊ ಅವಾಗ ಏನಾಗುತ್ತೆ, ಆಂಗಲ್ ಇ ಎ ಡಿ ಆಗುತ್ತೆ. ಇದೇನಾಗುತ್ತೆ, ಆಂಗಲ್ ಇ ಎ ಡಿ ಆಗುತ್ತೆ. ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತೇನೆ. ಈಗ ನಾವು ಪ್ರೂವ್ ಏನ್ ಮಾಡ್ಬೇಕು ನೋಡೋಣ. ಒಬ್ರು ಏನಂತ ತೋರ್ಸಂದಿದ್ರೆ, ಟು ಶೋ ದಟ್ ಬಿ ಸಿ ಇಸ್ ಈಕ್ವಲ್ ಟು ಡಿ, ಬಿ ಸಿ ಇಸ್ ಈಕ್ವಲ್ ಟು ಡಿ ಅಂತ ತೋರಿಸ್ಬೇಕು. ಓಕೆ ಸೊ ಇವಾಗ ಏನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಈಗ ಪ್ರೂಫ್ ಯಾವ ತರ ಮಾಡ್ಬೇಕು ನೋಡೋಣ. ಈಗ ಪ್ರೂಫ್ ಮಾಡ್ಬೇಕಂದ್ರೆ ಎರಡು ಟ್ರಯಾಂಗಲ್ ತಗೋಬೇಕು. ಅವು ಎರಡು ಟ್ರಯಾಂಗಲ್ ಯಾವ ಅಂತ ನೋಡ್ರಿ. ಓಕೆ ಒಂದ್ ಸೈಡ್ ಬಂದ್ಬಿಟ್ಟು ಒಂದ್ ಲೈನ್ ಇರೋ ತಗೊಳ್ರಿ, ಇನ್ನೊಂದ್ ಸೈಡ್ ಬಂದ್ಬಿಟ್ಟು ಎರಡ್ ಲೈನ್ ಇರೋ ತಗೊಳ್ರಿ. ಸೊ ಅವಾಗ ಏನಾಗುತ್ತೆ, ಇದೊಂದ್ ಸೈಡು, ಇದು ಒಂದ್ ಸೈಡು. ಓಕೆ ಆಮೇಲೆ ಉಳಿದಿದ್ದೇನು, ಇದು ಬಿ ಸಿ ಆಗುತ್ತೆ. ಓಕೆ ಆ ಟ್ರಯಾಂಗಲ್ ಇಲ್ಲಿ ಸಪರೇಟ್ ಆಗಿ ಬರಿತೀನಿ. ಓಕೆ ಸೊ ದಟ್ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ ತಗೊಂಡ್ರೆ ಟ್ರಯಾಂಗಲ್ ಏನು, ಎ ಬಿ ಸಿ, ಎ ಬಿ ಸಿ. ಓಕೆ ಸೊ ಇಲ್ಲೇನಿದೆ, ಇಲ್ಲಿ ಎ ಬಿ ಹತ್ರ ಒಂದ್ ಲೈನ್ ಇದೆ, ಎ ಬಿ ಹತ್ರ ಒಂದ್ ಲೈನ್ ಇದೆ. ಓಕೆ ಎ ಸಿ ಹತ್ರ ಎರಡ್ ಲೈನ್ ಇದೆ. ಓಕೆ ಈಗ ಒಂದ್ ಟ್ರಯಾಂಗಲ್ ತಗೊಂಡಿ, ಇನ್ನೊಂದು ಟ್ರಯಾಂಗಲ್ ಯಾಕೆ ತಗೋಬೇಕು ನೋಡಿ. ಇನ್ನೊಂದು ಟ್ರಯಾಂಗಲ್ ಅಲ್ಲೂ ಸೇಮು. ಓಕೆ ಒಂದು ಬಂದ್ಬಿಟ್ಟು, ಓಕೆ ಒಂದು ಬಂದ್ಬಿಟ್ಟು ಒಂದ್ ಸೈಡ್ ಬಂದ್ಬಿಟ್ಟು ಒಂದ್ ಲೈನ್ ಇರತ್ ತಗೊಳ್ರಿ, ಇನ್ನೊಂದ್ ಸೈಡ್ ಬಂದ್ಬಿಟ್ಟು ಎರಡ್ ಲೈನ್ ಇರತ್ ತಗೊಳ್ರಿ. ಓಕೆ ಸೊ ಇವೆರಡು ಸೈಡ್ ಆಯ್ತು. ಓಕೆ ಸೊ ಇವೆರಡು ಸೈಡ್ ಅಂದ್ರೆ ಇವೆರಡು ಸೈಡ್ ಎಲ್ಲಿ ಜಾಯ್ನ್ ಆಗ್ತಾ ಇದಾವೆ, ಇಲ್ಲಿ ಜಾಯ್ನ್ ಆಗ್ತಾ ಇದಾವೆ. ಸೊ ಇವಾಗ ನಾನು ಏನ್ ಬರಿಬಹುದು ಇಲ್ಲಿ, ಓಕೆ ಇಲ್ಲಿ ಒಂದ್ ಲೈನ್ ಆಯ್ತಂದ್ರೆ ಇಲ್ಲಿ ಕೂಡ ಒಂದ್ ಲೈನ್ ಇರೋದೇ ಬರಿಬೇಕು. ಇನ್ನೊಂದು ಟ್ರಯಾಂಗಲ್ ತಗೊಂತೀನಿ. ಓಕೆ ಸೊ ಅವ್ರು ನೀಟಾಗಿ ಏನ್ ಕೊಟ್ಟಿದ್ದಾರೆ, ಎ ಬಿ ಇಸ್ ಈಕ್ವಲ್ ಟು ಎ ಡಿ, ಎ ಬಿ ಇದ್ದಲ್ಲಿ ಏನ್ ಬರೀಬೇಕು, ಎ ಡಿ ಬರೀಬೇಕು. ಆಮೇಲೆ ಇನ್ನೊಂದು ಏನ್ ಕೊಟ್ಟಿದ್ದಾರೆ, ಎ ಸಿ ಇಸ್ ಈಕ್ವಲ್ ಟು ಎ ಸಿ ಇದ್ದಲ್ಲಿ ಏನ್ ಬರೀಬೇಕು, ಎ ಇ ಅಂತ ಬರೀಬೇಕು. ಈಗ ನೀವು ನೋಡಿದ್ರೆ
ಇದು ಈಕ್ವಲ್, ಇದು ಈಕ್ವಲ್. ಓಕೆ, ಎರಡು ಟ್ರಯಾಂಗಲ್ ತಗೊಂಡ್ಬಿಟ್ವಿ. ಈಗ ನೆಕ್ಸ್ಟ್ ನೀವು ನೋಡಿದ್ರೆ ಈಗ ನಾನು ಈಕ್ವೇಶನ್ 1 ಇಂದ ಏನ್ ಪ್ರೂವ್ ಮಾಡೀನಿ, VAC ಅಂದ್ರೆ ಈ ಆಂಗಲ್ ಎಷ್ಟಿರುತ್ತೋ ಓಕೆ EAD ಅಲ್ಲಿ ಬರುತ್ತೆ ಈ ಆಂಗಲ್, ಇವ್ರಿಬ್ರು ಈಕ್ವಲ್ ಅಂತ ಹೇಳ್ತಾ ಇದ್ದೇನೆ. ಓಕೆ, ಸೊ ಇವಾಗ ಏನ್ ಮಾಡೋಣ, ಎರಡು ಟ್ರಯಾಂಗಲ್ ಯಾವ ತಗೋಬೇಕು, ಇನ್ ಟ್ರಯಾಂಗಲ್ ABC ಅಂಡ್ ಟ್ರಯಾಂಗಲ್ ADE. ಓಕೆ, ಇವೆರಡು ಟ್ರಯಾಂಗಲ್ ತಗೋಬೇಕು. ಓಕೆ, ಈಗ ಇವೆರಡು ಟ್ರಯಾಂಗಲ್ ಅಲ್ಲಿ ಏನೇನು ಗಿವನ್ ಏನು, AB is equal to AD, ಅದು ಗಿವನ್. ಓಕೆ, ಈಗ ಈಕ್ವೇಶನ್ 1 ಇಂದ ಎರಡು ಆಂಗಲ್ ಈಕ್ವಲ್ ತೋರಿಸಿವಿ, ಯಾವ್ದದು ಆಂಗಲ್ BAC is equal to ಆಂಗಲ್ EAD ಅಂತ ತೋರಿಸಿವಿ. ಓಕೆ, ಇದೆಲ್ಲಿಂದ ಫ್ರಮ್ ಈಕ್ವೇಶನ್ 1 ಇಂದ. ಇನ್ನು ಉಳಿದ ಸೈಡ್ ಏನು ಅವರೇ ಕೊಟ್ಟಿದ್ದಾರೆ, ಏನು AC is equal to AE ಅಂತ ಕೊಟ್ಟಿದ್ದಾರೆ, ಇದು ಕೂಡ ಗಿವನ್. ಓಕೆ, ಇದು ನಥಿಂಗ್ ಬಟ್ ಏನಾಯ್ತು, ಇದು ಸೈಡು, ಇದು ಆಂಗಲ್ ಸೈಡು. ಸೊ SAS ಎರಡ್ ಸೈಡ್ ಒಂದ್ ಆಂಗಲ್ ಈಕ್ವಲ್ ಅಂತ ತೋರಿಸ್ಬಿಟ್ಟಿನಿ. ಅವಾಗ ಏನ್ ಬರಿಬಹುದು, ಟ್ರಯಾಂಗಲ್ ABC ಕಾನ್ಗ್ರೆಂಟ್ ಟು ಟ್ರಯಾಂಗಲ್ AD ಅಂತ ಬರಿಬಹುದು. ಓಕೆ, ಯಾವ ರೂಲ್ ಇಂದ, SAS ಕಾಂಗ್ರೆನ್ಸಿ ರೂಲ್ ಇಂದ ಬರಿಬಹುದು. SAS ಕಾಂಗ್ರೆನ್ಸಿ ರೂಲ್ ಇಂದ ಬರಿಬಹುದು. ಓಕೆ, ಇವರಿಬ್ರು ಕಾಂಗ್ರೆಂಟ್ ಅಂದ್ರೆ ಎಲ್ಲ ಸೈಡ್ ಈಕ್ವಲ್. ಸೊ ಎಲ್ಲ ಸೈಡ್ ಅವಾಗ ಏನಾಗುತ್ತೆ, ಈ ಥರ್ಡ್ ಪಾರ್ಟ್ BC is equal to E ಅಂತ ಬರಿಬಹುದು ನಾನು. ಯಾಕಂದ್ರೆ ಕಾಂಗ್ರೆಂಟ್ ಅಂದ್ರೆ ಎಲ್ಲ ಸೈಡ್ಸ್ ಈಕ್ವಲ್, ಎಲ್ಲ ಆಂಗಲ್ ಈಕ್ವಲ್. ನಮಗೇನು BC is equal to D ಅಂತ ಬರಿಬಹುದು. ಇವ್ರು ಅದೇ ಪ್ರೂವ್ ಮಾಡಂತಂದಿದ್ರು. ಸೊ ಇಲ್ಲಿ ಬ್ರಾಕೆಟ್ ನಾಗ ಯಾವ ರೀಸನ್ ಬರಿಬೇಕು, C. ಇದರ ಅರ್ಥ ಏನು, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರೆಂಟ್ ಟ್ರಯಾಂಗಲ್. ಸೊ ಇದನ್ನ ನಾವು ಪ್ರೂವ್ ಮಾಡಿದ್ವಿ. ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆನಾ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಟ್ರಯಾಂಗಲ್ ಕ್ಲಾಸ್ 9 ಫುಲ್ ಲಿಂಕ್ ಹಾಕಿದ್ದೀನಿ, ಇದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಕ್ಲಾಸ್ 9 ಓಕೆ ಮ್ಯಾಥ್ಸ್ ಅಲ್ಲಿ ಓಕೆ ಆಲ್ಮೋಸ್ಟ್ ಆಲ್ ಲೆಸನ್ಸ್ ಅಪ್ಲೋಡ್ ಮಾಡಿರ್ತೀನಿ. ಆಲ್ಮೋಸ್ಟ್ ಆಲ್ ಲೆಸನ್ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ನಿಮ್ಗೆ ಮಿಡ್ ಟರ್ಮ್ 1 ಗೆ ಏನೇನ್ ಸಿಲೆಬಸ್ ಇತ್ತು ಓಕೆ ಅದಿಷ್ಟು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಓಕೆ, ಅದ್ರ ಜೊತೆಗೆ ಈಗ ಟರ್ಮ್ 2 ಆಲ್ಮೋಸ್ಟ್ ಎಲ್ಲಾ ಲೆಸನ್ಸ್ ನಿಮಗೆ February 2nd 2025 ಒಳಗಡೆ ಓಕೆ ನಿಮ್ಗೆಲ್ಲ ಅಪ್ಲೋಡ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಎಲ್ಲ ಏನ್ ಮಾಡಿರ್ತೀನಿ, ಅಪ್ಲೋಡ್ ಮಾಡಿರ್ತೀನಿ. ಓಕೆ, ನೀವು ಯೂಟ್ಯೂಬ್ ಅಲ್ಲಿ ಅದನ್ನ ಈಸಿಯಾಗಿ ನೋಡ್ಬೋದು. ಓಕೆ, ಸೊ ನಿಮಗೆ ಏನಂತಂದ್ರೆ, ನೀವು ಅವಾಗ ಏನ್ ಮಾಡ್ಬೇಕಂದ್ರೆ ಜಸ್ಟ್ ನನ್ನ ಚಾನಲ್ಗೆ ಹೋಗ್ರಿ. ಓಕೆ, ಆ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಓಕೆ, ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಓಕೆ ನಿಮಗೆ ಎಲ್ಲಾ ಲೆಸನ್ ಬರುತ್ತೆ, ಮ್ಯಾಥ್ಸ್ ಲೆಸನ್. ಅದ್ರಲ್ಲಿ ನೀವು ಏನ್ ಮಾಡ್ರಿ, ನಿಮ್ಗೆ ಯಾವ ಲೆಸನ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ರಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಆ ಲೆಸನ್ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ದು ಸಪ್ರೇಟ್ ವಿಡಿಯೋ ಬರುತ್ತೆ. ಓಕೆ, ಅದರಲ್ಲಿ ನಿಮಗೆ ಯಾವ ವಿಡಿಯೋ ಬೇಕೋ ಅದನ್ನ ನೀವು ರೆಫರ್ ಮಾಡ್ರಿ. ಓಕೆ, ಇಲ್ಲಾಂದ್ರೆ ನಿಮಗೆ ಫುಲ್ ಲೆಸನ್ ಬೇಕಂದ್ರೆ ಓಕೆ ಎಲ್ಲಾ ವಿಡಿಯೋ ಅಬ್ಸರ್ವ್ ಮಾಡ್ರಿ. ಓಕೆ, ನಿಮ್ಗೆ ಈಸಿಯಾಗಿ ಆ ಲೆಸನ್ ಅರ್ಥ ಆಗ್ಬಿಡುತ್ತೆ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಡೌಟ್ ಬಂತ ಅನ್ಕೊಳ್ಳೋಣ, ಓಕೆ ಒಂದು ಪ್ರಾಬ್ಲಮ್ ಇಂದ ಇಲ್ಲಾಂದ್ರೆ ಆ ಲೆಸನ್ ಇಂದ ಡೌಟ್ ಬಂದ್ರೆ ನೀವು ಹೋಗಿ ಏನ್ ಮಾಡ್ರಿ, ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ರಿ. ಓಕೆ, ಸೊ ದಟ್ ಅವಾಗ ನಾನು ಈಸಿಯಾಗಿ ನೋಡ್ಕೊಂತೀನಿ, ಎಷ್ಟು ಬೇಕಾಗತ್ತ ಅಷ್ಟು ನೋಡ್ಕೊಂಡ ತಕ್ಷಣ ಅದ್ರ ಪ್ರಾಬ್ಲಮ್ ಡೌಟ್ ನ ನಿಮಗೆ ಇಮಿಡಿಯೇಟ್ ಆಗಿ ನಿಮ್ಗೆ ಡೌಟ್ ನ ಕ್ಲಾರಿಫೈ ಮಾಡ್ತೀನಿ. ಐದರ್ ಫೋಟೋ ಹಾಕಾದ್ರೂ ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ತೀನಿ, ಇಲ್ಲಾಂದ್ರೆ ಇದ್ರ ಬಗ್ಗೆ ವಿಡಿಯೋ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ತೀನಿ. ಓಕೆ, ಸೊ ನೀವು ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಬಿಟ್ಟು ನಿಮ್ಗೆ ಯಾವಾಗ ಡೌಟ್ ಬರುತ್ತೋ ಅದು ಯಾವ್ದೇ ಲೆಸನ್ ಇದ್ರು ನೀವು ಡೌಟ್ ನ ಮೆಸೇಜ್ ಮಾಡ್ರಿ. ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದನ್ನ ಡೌಟ್ ಕ್ಲಾರಿಫೈ ಮಾಡ್ತೀನಿ ನಿಮಗೆ. ಓಕೆನಾ, ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.